ಬಂಗಾರಿ, ಇವತ್ತೇ ನಾನು ಬೆಂಗಳೂರಿನಿಂದ ಬರುತ್ತೇನಂತ ನಿನಗೆ ಹೇಗೆ ಗೊತ್ತಾಯಿತು? ಅಲ್ರಿ ದನಿಯಾರ, ವಾರಕ್ಕೊಮ್ಮೆ ಬೆಂಗಳೂರಿಗೆ ಹೊಂಟಿರಲ್ಲ, ಯಾಕೆ ಹೊಂಟಿರಿ ಅನ್ನೋದು ನಮಗೂ ಗೊತ್ತಾಗವಲ್ದು ನೋಡ್ರಿ ದನಿಯಾರ. 40 ವರ್ಷ ಆತು ನಿಮ್ಮ ಮನ್ಯಾಗ ನಾವು ಜೀವಿತದ ಥರ ದುಡಿತೀವಿ, ಎಲ್ಲ ಥರ ವಿಷಯ ನಮಗೆ ಹೇಳೇ ಹೋಯ್ತಿದ್ರಿ. ಈಗ ಇತ್ತಿತ್ಲಾಗ ಬೆಂಗಳೂರಿಗೆ ಹೊಂಟಾರ ಅಂದ್ರೆ ಯಾವುದೋ ಒಂದು ವಿಷಯ ಹೇಳುವಾರ್ಲ್ಯ, ಯಾಕೋ ನಮಗೆ ಸಂಶಯ ಬರಾಕತ್ತಿದ್ದ ದನಿಯಾರ. ಮತ್ತು ಅರ್ಜೆಂಟ್ ಫೋನ್ ಬತ್ರಿ, ಫೋನ್ ಬರೋಣ, ಅದಕ್ಕೆ ನಾವು ರೈಲ್ವೆ ಸ್ಟೇಷನ್ಗೂ ಓಡ್ಕೋತಾ ಬಂದ್ಬಿಟ್ಟು ನೋಡ್ರಿ ದನಿಯಾರ. ಇಲೆಕ್ಷನ್ ಹತ್ತಿರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನನಗೆ ಬೇಕಾದ ದೊಡ್ಡ ಲೀಡರ್ನು ಭೇಟಿಯಾಗೋದಕ್ಕಾಗಿ ಬೆಂಗಳೂರಿಗೆ ಹೊಟ್ಟಿದ್ದೇನೆ. ಶೆಟ್ಟಿ, ಊರಲ್ಲಿ ಯಾವುದೇ ಗಲಾಟೆ, ರಂಬಾಟ, ತುಂಟಾಟ ನಡೆದಂತೆ ಕಾಣ್ತಾ ಇಲ್ಲ. ಊರು ಶಾಂತವಾಗಿದೆ ಶೆಟ್ಟಿ. ಅಲ್ರಿ ದನಿಯಾರ, ಬೆಂಕಿಲ್ಲ ಹೊಗಿ ಬರ್ತೈತೇನ್ರಿ ದನಿಯಾರ? ಭೂಕಂಪ ಆದ್ರನ ಭೂಮಿ ನಡಗಬೇಕ್ರಿ, ಸಿಡಿಲು ಪಡೆದ್ರನ ಜನ ಹೆದರಬೇಕ್ರಿ. ಈ ಊರಾಗ ಕೋಳಿ ಕೂಗಬೇಕಾದ್ರೆ ಸಹಿತ ನಿಮ್ಮನ್ನ ಕೇಳಿಯೇ ಕೋಳಿ ಕೂಗಬೇಕ್ರಿ. ಕೋಳಿ ಅಕ್ಕ ದರ್ಪ ನಡಿತೈತ್ರಿ ನಮ್ಮ ಊರಾಗ ನಿಮ್ಮದ್ರಿ. ಅಂದ ಮ್ಯಾಲ ಹೆಂಗ ನಿಮ್ಮದ ದರ್ಪ ನಡಿಯಂಗಿಲ್ರಿ ಧನ್ಯಾರ? ಹೇಳ್ರಿ ನೋಡೋಣ ನೀವ. ಅಲ್ರಿ, ಈ ಊರಾಗ ನೀವು ಇದ್ರ ಅಮಾಸೆ ಆಗಬೇಕು, ಹಬ್ಬ ಆಗಬೇಕು, ಊರೆಲ್ಲ ಗಬ್ಬನ ಹಾರಬೇಕು ನೋಡ್ರಿಪ್ಪ. ಅಂದರೇನು, ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಕೈಲಾಗದ ಹೇಡಿ ಎಂದು ತಿಳಿದಿರುವೇನು? ನಮ್ಮ ಔರಾಣಿ ಒಳತಣ್ರಿ, ಅಪ್ಪ ನಮ್ಮ ಔರಾಣಿ ಒಳತಣ್ರಿ. ಹಂಗಲ್ರಿ ದನಿಯಾರ, ನಿಮಗ ದುಷ್ಟತ್ ಕರ್ದವನ ಬಾಯಾಗ ಹುಳ 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 ಬಿದ್ದು ಹೋಗಲ್ರಿ. ಅಲ್ರಿ ದನಿಯಾರ, ನೀವು ನಮ್ಮ ಊರಾಗ ನೀವು ಇರ್ಲಿಲ್ಲ ಅಂದ್ರೆ ಏನೂ ಆಗಂಗಿಲ್ಲ, ಊರು ಶಾಂತವಾಗಿರ್ತದೆ ನಿಮಗೆ ತಿಳಿಸಿ ಹೇಳಕತ್ತೀನಿ ದನಿಯಾರ. ಓಹೋ, ಹೀಗೋ? ಹಿಂಗ ರೀ ದನಿಯಾರ. ಆ ಎಲೆಕ್ಷನ್ ಬೇರೆ ಹತ್ರ ಬರ್ತೈತಲ್ರಿ, ಅದಕ್ಕೆ ನೀವು ಈ ಬರೋ ಇಲೆಕ್ಷನ್ದಾಗ ಅಭ್ಯರ್ಥಿಯಾಗಿ ಇಲೆಕ್ಷನ್ ನಿಂತು ಮಂತ್ರಿ ಆದ್ರಿ ಅಂದ್ರ ಈ ಊರಾಗ ನಮಗ ಆಗದವ್ರು ನನ್ನ ಮಕ್ಕಳನ್ನೆಲ್ಲ ಕೈ ಕಾಲು ಮುರಿದು ಕೈಯ ಕೊಟ್ಟು ಮೂಲ್ಯಾಕ ಕುಣ್ಸಾಕ್ತೈತ್ರಿ ದನಿಯಾರ, ಮೂಲ್ಯಾಕ ಕುಣ್ಸಾಕ್ತೈತ್ರಿ. ಅದಕ್ಕನು ಈ ಸಲ ನಾನು ಚುನಾವಣೆಯಾಗ ಅಭ್ಯರ್ಥಿಯಾಗಿ ನಿಲ್ಲೋದು. ಅಲ್ಲಿ ದನಿಯಾರ, ನೀವು ಅಭ್ಯರ್ಥಿ ಆದ್ರೆ ಅಂದ್ರ ಜನ ಬಹಳ ಮುಂದಕ್ಕೆ ಬರ್ತೈತಿ ನೋಡ್ರಿಪ್ಪ, ಬಹಳ ಮುಂದಕ್ಕೆ ಬರ್ತೈತ್ರಿ. ಮುಂದ ಮತ್ತ ಮಂದಿನೂ ಬಹಳ ನೆಮ್ಮದಿಯಿಂದ ಇರ್ತಾರೆ ಬಿಡ್ರಿಪ್ಪ. ಇನ್ನೊಂದ್ರಿ ದನಿಯಾರ, ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗ ಮಂತ್ರಿ ಆದ್ರೆ ತಿಳ್ಕೊರಿ ನೀವ, ಇನ್ನು ಜನ ಬಹಳ ಮುಂದಕ್ಕೆ ಬರ್ತೈತ್ರಿ, ಜನ ಬಹಳ ಮುಂದಕ್ಕೆ ಬರ್ತೈತ್ರಿ. ಆ ಮಂತ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆ ಇಲಾಖೆ ಒಳಗ ಮಂತ್ರಿ ಸ್ಥಾನ ಮಾತ್ರ ಯಾರಿಗೆ ಕೊಡಕ್ ಹೋಗ್ಬೇಡ್ರಿ. ನೀವು ಬಂದ್ರಿ ಅಂದ್ರ ಬಹಳ ಮುಂದಕ್ಕೆ ಬರ್ತೈತ್ರಿ. ಶೆಟ್ಟಿ, ನಿನ್ನ ಮಾತು ಸ್ವಲ್ಪ ನಿಲ್ಲಿಸು. ಯಾಕ್ರಿ ದನಿಯಾರ? ಯಾವುದೋ ಹಕ್ಕಿ ಹೊಂಟೈತೆ ಅಲ್ಲೋ ದಿಕ್ಕಿಲ್ಲದ ಕೆರಿದಂಡಿ ಮ್ಯಾಲ. ಎಲ್ರಿ ದನಿಯಾರ, ಎಲ್ರಿ? ಶೆಟ್ಟಿ, ಕೆರೆಯ ದಂಡೆಯ ಮೇಲೆ ತುಂಬಿದ ಕೊಡವನ್ನು ಹೊತ್ತುಕೊಂಡು ನವಿಲಿನಂತೆ ನರ್ತಿಸಿ ರಂಬೆಯಂತೆ ರೂಪಸಿಯಾಗಿ ಸಣ್ಣದಾದ ಸೊಂಟದ ಮೇಲೆ ತುಂಬಿದ ಕೊಡವನ್ನು ಹೊತ್ತಿಕೊಂಡು ಬರುವ ಹೆಣ್ಣು ಯಾರವಳು? ಆಕಿ ಬ್ಯಾರು ಯಾರೇ ಅಲ್ರಿ ಧನ್ಯಾರ, ಆಕಿ ಬ್ಯಾರೆ ಯಾರು ಅಲ್ರಿ, ಆ ನಮ್ಮ ವೀರಭದ್ರ್ಯ ಅಲ್ರಿ. ಚಾಲು ಆತ್ ನೋಡ್ರಪ್ಪ. ಆಕಿ ವೀರಭದ್ರನಿ ಹೆಣ್ತ್ರಿ ಅಲ್ರಿ ದನಿಯಾರ. ಬರುದ ಏನ ಬೆಂಗಳೂರಿಂದನ ಏನ ಕಾಲಿಡ್ಲಾಕತ್ತೀರಿ. ನಿಮ್ಮ ಹಲ್ಕಟ್ಟು ಬುದ್ಧಿ ಬಿಟ್ರೆ ಊರಾಗ ಚಾಳಿ ನಮಗ್ ಗೊತ್ತಿತ್ರಿ. ನಿಮ್ಮ ಹಲ್ಕಟ್ಟು ಬುದ್ಧಿ ಬಿಡ್ತೀರಿ ಅಂತ ನಮಗ್ ಗೊತ್ತಾಗಿತ್ರಿ ಅಲ್ರಿ.
ಅವನವನ ಹದ್ದಿನ ಕಣ್ಣಿಗೆ ಹಾವ ಕಣ್ಣು ಬಿದ್ದಂಗ ಆ ಹಕ್ಕಿ ಇವನ ಕಣ್ಣಿಗೆ ಯಾವಾಗ ಬಿತ್ತು ಇವು ಯಾವಾಗ ನೋಡಿದು ನಾವು ಮೂರು ಸಂಜಿಲೆಲ್ಲ ತಿರುಗಾಡ್ತೀವಿ ನಮಗೊಂದ ಹಳೆ ಆಯುಷದ ಕಣ್ಣಿಗೆ ಕಾಣಬಾರ ಏನ್ರಪ್ಪ ನಿಮ್ಮದು ಅವತಾರ ಬೆಕ್ಕಿನ ಕಳ್ಳ ಹೆಜ್ಜೆಯಲ್ಲಿ ರತಿಯಂತ ಹೆಣ್ಣು ಎಲ್ಲೇ ಹೊರಟಿರಲಿ ವಾಸನೆ ಮೇಲೆ ಕಂಡು ಹಿಡಿಯುವುದರಲ್ಲಿ ಮಹಾರಸಿಕನಾದೋ ನಿನ್ನಂತ ಪೆದ್ದನಿಗೆನು ಗೊತ್ತು ರತಿಯರ ಸುವಾಸನೆ ಹಕ್ಕಿಯಂತೆ ಹಾರಾಡಿ ಬರುವ ಹೆಣ್ಣು ಯಾರವಳು ಧ್ವನಿಯಾರ ಆಕಿ ಬ್ಯಾರೆ ಯಾರು ಅಲ್ರ್ಯ ಆ ಬೋಸಡಿ ಮಗ ಪಿಂಡ್ರಿ ನನ್ನ ಮಗ ವೈರಿ ವೀರಭದ್ರಿ ಅದನಲ್ರಿ ಅವನ ಹೆಂಡತಿ ದುರ್ರಿಗಿರಿ ಆಕಿ ದುರ್ರಿಗಿರಿ ದಣ್ಯಾರ ಈಗ ಈ ಸುತ್ತಮುತ್ತ ಯಾರು ಇಲ್ರಿ ದಣ್ಯಾರ ಆಕಿ ಗತ್ತ ತಿಳ್ಕೊಂಡ ಗಪ್ಪತ್ತು ಗುಳಿಗೆ ನುಂಗಿದಂಗ ಆಕಿನ ನುಂಗಿ ಬಿಡ್ರಿ ಸಟ್ಟಿ ನುಂಗಿ ಬಿಟ್ರೆ ತಿಳ್ಕೊಡ್ರಿ ಆಕಿನ ಆ ದುರ್ರಿಗಿ ನಿಮ್ಮ ಉಡಿ ಒಳಗೆ ಏನಾದ್ರೂ ಬಿದ್ದಳಂದ್ರ ಆ ವೀರಭದ್ರನ ಎದಿಗಿ ಜಾಡಿಸಿ ಒದ್ದಂಗ ಆಕತ್ರಿ ದಣ್ಯಾರ ಒದ್ದಂಗ ಆಕತ್ರಿ ಸಟ್ಟಿ ಹಾಗಾದರೆ ನೀನು ಸ್ವಲ್ಪ ಹೊರಟು ಹೋಗು ನಿಲ್ಲು ಹಾಗೆ ಮರಿಯಾಗಿ ನಿಲ್ಲು ನಮ್ಮನೆ ಕಾಡಿ ಕಳಿಸಿವ್ರ ಕಬಡ್ಡಿ ಆಡವ್ರ ನೋಡಪ್ಪ ಕೆಲಸನ ಎಂತಾದ ಸಟ್ಟಿ ಅಂತ ಟೈಮ್ನಾಗ ಯಾಕೆ ಕರಿಬಾರ್ದಂದ್ಯೋ ಧ್ವನಿಯಾರ ಭಾಳ ಬುದ್ಧಿ ಭಾಳ ಚುರುಕಡ್ರಿಪ್ಪ ನೀವು ನಿಮ್ಮ ತಲೆ ಎಲ್ಲೆಲ್ಲೋ ಇರಬೇಕಾದದ್ದು ನಾವು ಇಲ್ಲೇ ನಮ್ಮ ಬರಮಾಪನ ಗುಡಿಯಾಗ ಐತಿ ಇಲ್ಲೇ ಹೊಸ ಫ್ಲಾಟ್ನಾಗ ಗಂಟ್ಯಾಗ ಕೂತಾರಿ ನೀವು ಅಲ್ರಿ ಧನ್ಯಾರ ಆ ಟೈಮ್ನಾಗ ಒಟ್ಟ ನಾನು ಕರ್ಯಾಕೆ ಹೋಗ್ಬೇಡ್ರಪ್ಪ ಯಾಕಂದ್ರ ಆಕಿ ಎಡ್ಡು ಒದ್ರು ಒದ್ಸುಗೋರಿ ಎಡ್ಡು ಬೇದ್ರು ಬೇಸಗೋರಿ ಯಾಕಂದ್ರ ಆ ಟೈಮ್ನಾಗ ನಾ ಬಂದೆ ಅಂದ್ರ ನನ್ನೂ ಒದ್ದ ಬಿಡ್ತಾಳ್ರಿ ಧನ್ಯಾರ ಆ ಟೈಮ್ದಾಗ ಬಂದು ನಿಮಗಟ್ಟು ಬುದ್ಧಿ ಹೇಳಿದಂಗ ಮಾಡಿ ಅಕ್ಕಿಗಟ್ಟು ಬುದ್ಧಿ ಹೇಳಿದಂಗ ಮಾಡಿ ಸುಡುಗಾಡಾದ ಸುದ್ದಿ ಎಲ್ಲ ಸುದ್ದಿ ಮಾಡಿ ನಿಮ್ಮದು ಏನೈತಿ ಸುದ್ದಿ ಮಾಡಿಬಿಡ್ತಾನ್ರಿ ಹಾಗಾದರೆ ನೀನು ಹೊರಟು ಹೋಗು ಇಲ್ಲಿಂದ ನಮ್ಮದು ಬರೀ ಇದ ಕೆಲಸ ರೀ ನಮ್ಮ ಏನು ಕೆಲಸ ಇಲ್ಲ ಬರೀ ನಾವು ಇವ್ರು ಹೆಂಡಿನ ಬೈದೆವು ಅವನ ಅಡ್ಡಿ ಆದ್ರೆ ಗೊತ್ತು ಮಾಡಿದ ಹೊತ್ತಿನಲ್ಲಿ ಬರುವಂತೆ ಒಬ್ಬಳೇ ಹೊರಟಿದ್ದಾಳೆ ಈ ಹಾದಿಯ ಮೇಲೆ ನನ್ನ ವೈರಿ ವೀರಭದ್ರನ ಹೆಂಡತಿಯಾದರೂ ನೋಡುವರ ಕಣ್ಣ ಕುಕ್ಕುವ ಮಹಾರಥಿ ಇವಳು ಹೇಗಾದರೂ ಮಾಡಿ ನನ್ನ ಮಾತಿನ ಮಂತ್ರದಿಂದ ಈ ಹಕ್ಕಿಯನ್ನು ದಕ್ಕಿಸಿಕೊಡಲೇಬೇಕು ಒಂದು ವೇಳೆ ಕುಕ್ಕಿ ಹಾರಿ ಹೋಗುವ ಪ್ರಯತ್ನ ಪಟ್ಟರೆ ಅದರ ರೆಕ್ಕೆಯನ್ನು ಕತ್ತರಿಸಿದ ಬಿಡವನಲ್ಲ ಈ ಕೆಟ್ಟ ಕುಲದ ಕಾಳಿಂಗ ಏನು ದುರ್ಗಾ ಆಕಾಶದಲ್ಲಿ ಆನಂದವಾಗಿ ಹಕ್ಕಿ ಹಾರಾಡಿದಂತೆ ಈ ಹಾದಿಯ ಮೇಲೆ ನಗು ನಗುತ್ತ ಹೊರಟಿರುವೆಯಲ್ಲ ಎಲ್ಲಿಗೆ ನಿನ್ನ ಪಯಣ ಪಯಣದಲ್ಲಿರುವ ಪರಸ್ತ್ರೀಯನ್ನು ತಡೆದು ನಿಲ್ಲಿಸಿ ಮಾತನಾಡುವುದು ಥರವಲ್ಲ ಮತ್ತೊಬ್ಬರ ಮಧ್ಯಸ್ಥಿಕೆಯಲ್ಲಿ ಭಾಗವಹಿಸುವುದು ಭೂಷಣವಲ್ಲ ಅವರವರ ದಾರಿ ಅವರಿಗೆ ಗೊತ್ತಿರುತ್ತೆ
ಮೊದಲು ದಾರಿ ಬಿಟ್ಟು ನಿಲ್ಲು. ದಾರಿ ಬಿಡುವುದಾದರೆ ಈ ಹಾದಿಯ ಮೇಲೆ ತುಂಬಿದ ಕೊಡವನ್ನು ಹೊತ್ತುಕೊಂಡು ಬರುವ ಹೆಣ್ಣನ್ನು ನಾನು ನಿಲ್ಲಿಸುತ್ತಿರಲಿಲ್ಲ. ದುರ್ಗಾ, ಈ ತುಂಬಿದ ಕೊಡವನ್ನು ನನ್ನ ಕೈಗೆ ಕೊಟ್ಟು ನನ್ನ ಆಸೆ ತೀರಿಸಿಬಿಡು. ಈ ಸಮಯದಲ್ಲಿ ಆನಂದವಾಗಿ ನಗು ನಗುತ್ತಾ ಹೊರಟಿರುವೆಯಲ್ಲ. ಏ ದುರ್ಗಾ, ತಳ 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 ಹೊಳೆಯುವ ಈ ಕೊಡ ತುಂಬಿ ತುಳುಕುತ್ತಿರಬೇಕಲ್ಲ. ಥಳ ಥಳ ಹೊಳೆಯುವ ಈ ಕೊಡ ತುಂಬಿ ತುಳುಕುವುದೇನೋ ನಿಜ. ಆದ್ರೆ ಆ ಕೊಡದ ಕಂಠವನ್ನು ಹಿಡಿದು ದಾಹ ತೀರಿಸಿಕೊಳ್ಳಿರೋ ಭಾಗ್ಯ ನಿನ್ನಂತೆ ಹಾದಿಯಲ್ಲಿ ಹೋಗುವವರಿಗೆಲ್ಲವೋ? ಈ ಕೊಡ ನನ್ನ ದೇವರಿಗೆ ಮೀಸಲಿಟ್ಟ ಕೊಡ. ಈ ಕೊಡವನ್ನು ಮುಟ್ಟಬೇಕಾದ್ರೆ ನನ್ನ ದೇವರು ಮಾತ್ರ ಮುಟ್ಟಬೇಕು. ದಾಹ ಹೆಚ್ಚಾದವರೆಗೆ ಮೀಸಲಾದ ಕೊಡವಾದರೇನೋ, ದಾಸೋದಲ್ಲಿರುವ ಕೊಡವಾದರೇನೋ ಎರಡೂ ಒಂದೇ. ಮುಟ್ಟಿ ಹಠವನ್ನು ತೀರಿಸಿಕೊಳ್ಳಬೇಕೆಂಬ ಕೆಟ್ಟ ಗುಣದವನು ನಾನು. ಈ ತುಂಬಿದ ಕೊಡವನ್ನು ನನ್ನ ಕೈಗೆ ಕೊಟ್ಟು ನನ್ನ ಆಸೆಯ ತೀರಿಸಿಬಿಡು. ಈ ಸಮಯದಲ್ಲಿ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಏ ಕಾಳಿಂಗ, ಕೆಟ್ಟ ಗುಣವನ್ನು ಬಿಟ್ಟು ದಾರಿ ಬಿಟ್ಟು ನಿಂತುಕೊಳ್ಳು. ಈ ಕೊಡದ ಕಂಠಕ್ಕೆ ಕೈ ಹಾಕಲು ಬಂದಿದ್ದೆ ಆದ್ರೆ ನಿನ್ನ ಕೈ ಕತ್ತರಿಸಿ ಹೋಗುವುದು. ಈ ಕೊಡ ನನ್ನ ಗಂಡನ ಬಿಟ್ಟು ಬೇರೆ ಯಾರಿಗೂ ಮುಕ್ಕಾಗುವುದಿಲ್ಲ. ಅಷ್ಟಕ್ಕೂ ನಿನ್ನಂತ ಮಂಗ ಮುಟ್ಟುವುದು ಈ ಕೊಡವನ್ನಲ್ಲ, 4 ತೂತು ಬಿದ್ದ ಮಣ್ಣಿನ ಕೊಡವನ್ನು. ಈ ತುಂಬಿದ ಕೊಡವನ್ನು ಮುಟ್ಟದೆ ಹೋದರೆ ಈ ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡಿಸಿದ್ದು ನನಗೆ ಅವಮಾನ. ದುರ್ಗಿ, ಗರ್ವದಿಂದ ಗರತಿಯಂತೆ ಬರುವ ಹೆಣ್ಣುಗಳು ನನ್ನ ಪಾಲಿಗೆ ಅಮೃತವಿದ್ದಂತೆ. ಇಂದು ಈ ಕೊಡವನ್ನು ಕಾಲಿನಿಂದ ಒದ್ದಾದರೂ ಸರಿ, ನನ್ನ ಆಸೆ ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಕಾಳಿಂಗನೇ. ತುಂಬಿದ ಕೊಡದ ಕಂಠವನ್ನು ಮುಟ್ಟಬೇಕಾದ್ರೆ ಅದರ ಬೆಲೆ ಏನು ಅಂತ ಗೊತ್ತಿರಬೇಕು. ಗೊತ್ತಿಲ್ಲದೆ ಮುಟ್ಟಲು ಬಂದಿದೆ ಆದ್ರೆ ನಿನ್ನ ಕೆನ್ನೆ ಕೆಂಪಾಗುವುದು ತಿಳಿದು. ಕಾಳಿಂಗರಾಯನ ಸರ್ಪೆಗೆ ಕೈ ಎತ್ತುವ ಕೆಚ್ಚು ಯಾವ ಹೆಣ್ಣಿಗೂ ಇರಲಿಲ್ಲ. ಆದರೆ ದುರ್ಗಿ, ದುರಂತದ ಸನ್ನಿವೇಶದಲ್ಲಿ ನೀನು ನನ್ನ ವೈರಿಯಾಗಿ, ನನ್ನ ಬಾಳಿಗೆ ನೀನು ನಾಳೆ ಮುಳ್ಳಾಗಿವೆ. ಮುಳ್ಳಾದ ಹೆಣ್ಣನ ಮುಳ್ಳತನದಿಂದ ಮೋಸ ಮಾಡುವುದರಲ್ಲಿ ಮಾಣಿಪುರ ಈ ಕಾಳಿಂಗ. ದುರ್ಗಿ, ಇದರ ತಕ್ಕ ಪಾಠ ನೀನು ಉಣ್ಣಲೇಬೇಕು. ದನಿಯಾರ, ಕೊಡ ತುಂಬಿ ತುಳುಕುತ್ತಿತ್ತಲ್ರಿ ದನಿಯಾರ? ಇಲ್ಲ, ಇಲ್ಲೋ ತುಂಬಿ ತುಳುಕಲಿಲ್ಲ, ಇಲ್ಲೋ ಹಡಿಸಿ ಮಗನ ತಳ 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 ಹೊಳಿತಿತ್ತ. ಕೆನ್ನಿಗೆ ಬಾರಿಸುವಾಗ ಅಲ್ಲಿ ಮರಿಗೆ ನಿಂತುಕೊಂಡ ಹಲ್ಲು ಕಿಸಿದ್ದೇನೆ ಓ ಮಗನ. ಅಪ್ಪ, ಏನ್ ನಮ್ಮ ಕರ್ಮರಿ ಅಪ್ಪ. ಅಲ್ಲಿ ಯಾವ ಗುಮ್ತಾನೋ, ಇಲ್ಲಿ ಇವ್ ಗುಮ್ತಾನು. ಅಲ್ರಿ ಧನ್ಯಾರ, ನಾನು ನಿಮಗೆ ಹೊಡಿ ಹೊತ್ನ್ಯಾಗ ನಾ ಬಂದೀನಿ ಅಂದ್ರೆ ನೀವು ಹೆಂಗೆ ನನ್ನ ಒದ್ರಲ್ರಿ, ಹಂಗೆ ಆಕಿ ನಾನು ಒದಿತಿದ್ದಳ್ರಿ ಧನ್ಯಾರ, ನಾನು ಒದಿತಿದ್ದಳ್ರಿ. ಅಲ್ರಿ ಧನ್ಯಾರ, ಹೆಂಗ ಸರ್ ನಿಮ್ಮ ಕಡೆ ಒದಿಸ್ಕೊಂಡ್ರೆ ಇನ್ನು ನಮಗೆ ಹೇಳ್ರಿ ಮರ್ಯಾದೆ ಐತಿರಪ್ಪ. ಹೋಗಿ ಹೆಂಗಸರ ಕಡೆ ಒದಿಸ್ಕೊಂಡ ಅವನವ ಗರ್ಸಣವ
ಹೇಳಿ ನನ್ನ ಮಗ ಅವ್ರಿ ಅಂದ್ರೆ ನಾನೊಬ್ಬ ಕೈಲಾಗದ ಹೇಳಿ ಎಂದು ತಿಳಿದಿರುವೇನೋ ಮಗರ. ಇಲ್ರಿ ಅಲ್ರಿ ಧನ್ಯಾರ, ನಾನು ನಿಮಗೆ ಅನ್ನೋದಿಲ್ರಿ ಹಂಗ. ಧನ್ಯಾರ ಆಕೆ ನಿಮಗೇನು ಮರ್ಯಾದೆ ಕೊಟ್ಟಾಳ ಅನ್ರಿ, ಒಂದು ಕಪಾಲ್ಕ ಬಾರ್ಸ್ಯಾಳ್ರಿ. ಅಲ್ರಿ ಧನ್ಯಾರ, ಬರೇ ನೀವು ಒಣ ಕೈಲೆ ನಿನ್ನ ಕೊಡ ಹಿಂಗೈತಿ, ನಿಂದು ಇಂಥ ಐತಿ, ನಿಂದು ಹಂಗೈತಿ, ನಿಂದು ಹಿಂಗೈತಿ ಅಂದ್ರೆ ಕೇಳ್ತಾರನ್ರಿ ಧನ್ಯಾರ, ಜಾಡಿ ಸುಮ್ಮಜಿತಾರ. ಆಕಿನ ಚಲೋ ಹೆಣ್ಮಗಳು ನಿಮ್ಮನ್ನ ಸುಮ್ಮ ಹಂಗ ಬಿಟ್ಟು ಹೋಗ್ಯಾಳ. ಈ ಜಾಗದಾಗ ಮತ್ತೆ ಯಾವ ಕೆರೆ ಆಗಿದ್ರ ನಿಮ್ರ ಬಗ್ಗಿ ಸುಗಮತಿಳಿ, ನಿಮ್ರ ಬಗ್ಗಿ. ಅಂದರೆ ಹಣ ಚೆಲ್ಲಿದರೆ ಆ ಹೆಣ್ಣು ನನ್ನ ಒಳಗಬಹುದೇನು? ಧನ್ಯಾರ, ಆಕಿ ಸೂಕ್ಷ್ಮ ಒಂದು ಮಾತು ಹೇಳ್ಯಾಳ, ನೆನಪೈತೇನ್ರಿ ನಿಮಗೆ? ಯಾವುದದು ಮಾತು? ನಿಮಗೇನು ನೆನಪಿರ್ತೈತಿ? ನೀವು ಯಾವಾಗ ಆಕಿನ ಹಿಡೀಲಿ, ಯಾವಾಗ ರೇಪ್ ಮಾಡ್ಲಿ, ಬರೀ ಇದು ಇರ್ತೈತಿ ನಿಮಗೆ. ಅಲ್ರಿ ಧನ್ಯಾರ, ಆಕಿ ಏನು ಹೇಳ್ಯಾಳಂದ್ರ ಕೊಡ ಮುಟ್ಟಬೇಕಾದ್ರ ಬೆಲೆ ತಿಳಿದಿರಬೇಕು ಅಂತ ಹೇಳ್ಯಾಳ. ಮತ್ತೆ ನೀವು ಬರೀ ಒಣದ ಮುಟ್ಟದಂದ್ರೆ ಹೆಂಗ್ರಿ ಧನ್ಯಾರ? ಒಂದು ಬೆಳ್ಳಿ ತಾಟು ತಗೋಬೇಕ್ರಿ, ಬೆಳ್ಳಿದ ತಾಟ್ನ್ಯಾಗ ಹಣ ರಾಶಿನ ಹಾಕಬೇಕ್ರಿ, ಬೆಳ್ಳಿ ಬಂಗಾರ ಹಾಕಬೇಕ್ರಿ. ಅದನ್ನ ಓದ ಹೆಣ್ಣಿಗೆ ತೋರಿಸಿದ್ರ ಎಂತ ಹೆಣ್ಣಾದ್ರೂ ಮಳ್ಳಾಗತೈತ್ರಿ ಹಣಕ್ಕ. ಬೇಕಾದಂತ ಹೆಣ್ಣಿದ್ರು ಹಣಕ್ಕ, ಹೆಣ್ಣು ಮಳ್ಳಾಗಕ ಬೇಕ್ರಿ ಧನ್ಯಾರ, ಮಳ್ಳಾಗಕ ಬೇಕ. ಅಂದರೆ ಶೆಟ್ಟಿ, ಇದರಲ್ಲಿ ಏನಾದ್ರೂ ನಾ ಕೆಟ್ಟೆ ಅಂದ್ರ ಮಗನ ನಿನ್ನ ಸುಟ್ಟ ಬಿಡ್ತೀನಿ. ಧನ್ಯಾರ, ನನ್ನ ಸುಡುದು ತಟಗಿರ್ಲಿ ನೀವು. ಈ ಮಾತಿನ್ಯಾಗ ನಾ ತಪ್ಪಿನಂದ್ರ ನನ್ನ ಸುಟ್ಟ ಬಿಡಕತ್ರ. ಧನ್ಯಾರ, ವೀರಭದ್ರ ನಿಮಗೆ ಅಟ್ಟ ವೈರಿ ಅಲ್ರಿ, ನನಗೂ ಆ ಮಗ ವೈರಿನ ರೀ. ನೀವು ಹೇಳಿ ಕಳಿಸಿದಾಗ ಅವನು ಬಾಳಿ ತೋಟಕ್ಕ ಅವಾಗ ಅಲ್ಲೇ ಅಪಸತ್ ಮಾಡ್ಬೇಕಂತ ಹೋಗಿನ್ರಿ. ಆ ಮಗ ನಾನು ಬಗ್ಗಿಸಿ ಗುಮ್ಮಿ ಕಳಿಸ್ಯಾನ್ರಿ. ಅದಕ್ಕ ಆ ದುರ್ಗಿನ ನಿಮ್ಮ ಓಡಿ ಒಳಗ ಹಾಕಿರ ಆ ಮಗಗ ಎಲ್ಲಿಗೆ ಒಗ್ಗಾಗತ್ತೈತಿ ನೋಡ್ರಿ, ನಮ್ಮ ಸೇಡು ತೀರ್ದಂಗ ಆಕೈತಿ ನೋಡ್ರಿ. ಅವು ನಮ್ಮ ಸೇಡು ತೀರ್ಬೇಕಾದ್ರ ಆ ದುರ್ಗಿನ ನಿಮ್ಮ ಬಲಿಯಾಗ ಹಾಕಬೇಕು, ಆಕೆಯನ್ನು ರೇಪ್ ಮಾಡಬೇಕು ನೋಡ್ರಿ. ಧನ್ಯಾರ, ಇದು ಎಲ್ಲ ಇಲ್ಲಿ ನಿಂತು ಮಾತಾಡು ಮಾತಲ್ರಿ ಧನ್ಯಾರ. ಎಲ್ಲ ಮಂದಿ ಕಿವಿ ನಮ್ಮ ಕಡಿನ ಅದಾವ. ಎಲ್ಲೂ ಇಲ್ಲದ ನಾಲಿಗೆ ಏನಾರೇ ಮಾತಾಡಿದ್ರ ಹೆಚ್ಚು ಕಡಿಮೆ ಯಾಕವ್ರಿ. ಇಲ್ಲಿ ಬ್ಯಾಡ್ರಿ, ನಮ್ಮ ಹೊಸ ಸುರ್ಪಾಲಿ RC ಪ್ಲಾಟ್ಗೆ ಹೋಗೋಣ್ರಿ. ಅಲ್ಲಿ ಬರಮಾಪನ ಗುಡಿ ಹತ್ರ ನಮ್ಮ ಬಂಗ್ಲೆದಾಗ ಕುತ್ತು ಚರ್ಚೆ ಮಾಡೋಣ್ರಿ. ಅದಕ್ಕಿಂತ ಮೊದಲ ಧನ್ಯಾರ ಏನಾದ್ರೂ ವ್ಯವಸ್ಥೆ ಮಾಡಿದ್ದೀರಿ? ಇಲ್ಲೇ ಐತ್ರಿ, ಒಂದೇ ಕಾಲ್ ಸಾಕು, ಎಲ್ಲ ರೆಡಿ ಇದೆ. ಅಲ್ಲ ಶೆಟ್ಟಿ, ಹಿಂದಕ್ಕೆ ರಾಜ ಮಹಾರಾಜರು ತಮ್ಮ ಆಸ್ಥಾನದಲ್ಲಿ ಪಂಡಿತರನ್ನ ಇಟ್ಟುಕೊತಿದ್ರಂತೆ. ಆದರೆ ಇವತ್ತು ಈ ಕಾಳಿಗಿರಾಯನ ಸಾಮ್ರಾಜ್ಯದಲ್ಲಿ ನಿನ್ನಂತ ಬೀರ್ಬಲ್ಲ ನಿನಗೆ ಆ ದೇವರು ಎಂಥ ಬುದ್ಧಿ ಕೊಟ್ಟು ನನ್ನ ಸಾಮ್ರಾಜ್ಯದಲ್ಲಿ ನಿನ್ನನ್ನು ಪಂಡಿತನಾಗಿ ಇಟ್ಟಿದ್ದಾನೋ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಿಮ್ಮದ ಸುಖನು ಎರಡರಲ್ಲಿ ಭಾಗಿಯಾಗುವ ನಿಷ್ಠಾವಂತ ಪ್ರಾಣಿ ನೀನು, ನಿನಗೆ ಧನ್ಯವಾದ. ಎಲ್ಲ ನಿಮ್ಮದ ಏನ್ರಿ ಪುಣ್ಯ. ಆಯ್ತ್ರಿ ಧನ್ಯಾರ, ಇನ್ನ ಒಂದ 10 ನಿಮಿಷ ರೀ, 10 ಸೆಕೆಂಡ್ ರೀ, ನಿಮಿಷ ಅಂದ್ರೆ ಭಾಳ ಆಕತ್ರಿ. ಹಲೋ, ಹಿಂಗ ಪೋನು ಹೋಯ್ 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 ಹೋಯ್. ಅರ್ಜೆಂಟು ನಮ್ಮ ಕಾಳಿಂಗರಾವ್ ದನಿ ಮನೆಗೆ ಬೇಗನೆ ಬರ್ಬೇಕ್ರಿ ತೋಟಕ್ಕ. ಓಕೆ.